ಜ್ಞಾನಿ ಅಥವಾ ಒಬ್ಬ ಜ್ಞಾನವುಳ್ಳವನು ನಮ್ಮ ಜೀವನದಲ್ಲಿ ಅನೇಕ ಮಾರ್ಗವನ್ನ ಒಂದು ಸರಿಯಾದಂತ ರೀತಿಯಲ್ಲಿ ನಿರ್ದೇಶನ ಮಾಡಿಕೊಳ್ತಾನೆ. ಇದು ಬಹಳ ಚಂದವಾಗಿ ಹೇಳುತ್ತೆ, ಬುದ್ಧಿವಂತಿಕೆಯು ನಮ್ಮ ಮಾರ್ಗವನ್ನ ನಿರ್ದೇಶಿಸುತ್ತದೆ. ನಾವು ಹೋಗಬೇಕಾದಂತ ಸರಿಯಾದಂತ ಮಾರ್ಗವನ್ನ ನಮಗೆ ತೋರಿಸ್ತದೆ ಎಂಬುದಾಗಿ ಇದು ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಕು. ಪ್ರೇರೆ, ಅದು ಮಾತ್ರವಲ್ಲದೆ ಪ್ರತಿಯೊಬ್ಬ ಕ್ರೈಸ್ತನಿಗೆ ಜ್ಞಾನವುಳ್ಳ ಮಾರ್ಗ ಯಾವುದು ಎಂಬುದಾಗಿ ನೋಡುವಾಗ ಶಿಲುಬೆಯ ಮಾರ್ಗ. ಈ ಶಿಲುಬೆಯ ಮಾರ್ಗವನ್ನ ಯಾರು ಹಿಂಬಾಲಿಸ್ತಾರೋ ಅವರು ಬುದ್ಧಿವಂತರಾಗಿ ಈ ಲೋಕಕ್ಕೆ ಒಂದು ನಿರ್ದೇಶಿಸುವಂತ ವ್ಯಕ್ತಿಗಳಾಗಿ ಮಾರ್ಪಡ್ತಾರೆ. ಯಾಕೆ ನಾನು ಇದನ್ನು ಹೇಳ್ತೇನೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನೇ ನಮಗೆ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. ಮಾರ್ಗವನ್ನು ತೋರಿಸುವಾತನು, ಜೀವವನ್ನು ಕೊಡುವಾತನು, ಸತ್ಯವಾಗಿ ಇರುವಾತನು ಆತನೊಬ್ಬನೇ ಆಗಿರುವುದರಿಂದ ಈ ಶಿಲುಬೆಯ ಮಾರ್ಗವನ್ನ ನಾವು ಸರಿಯಾದಂತ ರೀತಿಯಲ್ಲಿ ದೃಷ್ಟಿಸಿ, ಯೇಸು ನನಗಾಗಿ ಪ್ರಾಣವನ್ನ ಕೊಟ್ಟ ಅನ್ನುವಂಥ ಒಂದು ಮನೋಭಾವನೆಯನ್ನ ನಮ್ಮ ಹೃದಯದಲ್ಲಿ, ನಮ್ಮ ಶರೀರದ ಎಲ್ಲಾ ಅಂಗಾಂಗಗಳಲ್ಲಿ ಸರಿಯಾದಂತ ರೀತಿಯಲ್ಲಿ ಅದನ್ನ ತಿಳಿದುಕೊಳ್ಳುವಾಗ ದೇವರು ನಮಗೆ ಶ್ರೇಷ್ಠವಾದ ಒಂದು ಮಾರ್ಗದ ಜೊತೆ ನಿರ್ದೇಶನವನ್ನ ನೀಡುವಂತ ಕಾರ್ಯಗಳನ್ನ ಆತನು ಕೊಡುವಾತನಾಗಿದ್ದಾನೆ. ಪ್ರೀತಿಯುಳ್ಳವರೇ, ಈ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 1-35 ವಚನದಲ್ಲಿ 2 ಭಾಗವಾಗಿ ನಾವು ನೋಡಬಹುದು. ಮೊದಲದಾಗಿ ಇಲ್ಲಿ ಹೇಳ್ತದೆ, ಜ್ಞಾನವು ಜೀವದ ಮಾರ್ಗವನ್ನ ತೋರುತ್ತದೆ. 1-12 ವಚನವನ್ನು ನೀವು ಧ್ಯಾನ ಮಾಡಿ ನೋಡುವಾಗ, ಜ್ಞಾನ ಯಾರಿಗಿರ್ತದೋ ಆತನು ಜೀವದ ಮಾರ್ಗದಲ್ಲಿ ನಡೀತಾನೆ. ಅರ್ಥ ಏನೆಂಬುದಾಗಿ ನೋಡುವಾಗ, ಸತ್ತು ಹೋದದ್ದಲ್ಲ, ನಿರ್ಜೀವವಾದದ್ದಲ್ಲ ಅಥವಾ ಚಲಿಸುವಂಥದ್ದಲ್ಲ, ಆ ಒಂದು ಮಾರ್ಗವನ್ನು ಬಿಟ್ಟು ಜೀವವುಳ್ಳ ಮಾರ್ಗ. ಕೆಲವು ಗಿಡ ಮರಗಳಿಗೆ ನಿರ್ಜೀವ ಅಂದ್ರೆ ನಿಂತಲ್ಲೇ ನಿಂತಿದ್ದಾವೆ, ಆದರೆ ಅವುಗಳಿಗೆ ಉಸಿರಾಡುವಂತ ಶಕ್ತಿ ಇದೆ. ಅದೇ ರೀತಿ ಇಲ್ಲಿ ಜ್ಞಾನ ನಮ್ಮ ಜೊತೆ ಇದ್ರೆ ಯಾವಾಗಲೂ ನಾವು ಜೀವದ ಮಾರ್ಗವನ್ನ ನಮಗೆ ತೋರುತ್ತಾನೆ ಇರ್ತದೆ. ಅಂದ್ರೆ ಜೀವವುಳ್ಳ ಮಾತುಗಳನ್ನು ನಮಗೆ ಅದು ಕೊಡುತ್ತಾನೆ ಇರ್ತದೆ ಎಂಬುದಾಗಿ ಈ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಇಲ್ಲಿ 1ನೇ ವಚನ ಬಹಳ ಚಂದವಾಗಿ ಹೇಳ್ತದೆ, ಕಂದ, ನನ್ನ ಉಪದೇಶವನ್ನ ಮರಿಬೇಡ, ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆಸು. ಯಾರು ದೇವರ ಉಪದೇಶವನ್ನ ಮರೆಯದೆ, ಯಾರು ಆತನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನಡೆಸ್ತಾರೋ ಅವರಿಗೆ 2ನೇ ವಚನ ಹೇಳುತ್ತೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯಸ್ಸವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನ ಉಂಟು ಮಾಡುವುದು ಎಂಬುದಾಗಿ. ಬೇರೆ ಇಲ್ಲಿ ಬಹಳ ಚಂದವಾದಂತ ಒಂದು ಸಂಗತಿ ಏನೆಂಬುದಾಗಿ ನಾವು ಧ್ಯಾನ ಮಾಡಿ ನೋಡುವಾಗ, ಯಾರು ದೇವರ ಉಪದೇಶ, ದೇವರ ಆಜ್ಞೆ, ದೇವರ ಮಾತುಗಳಿಗೆ ವಿಧೇಯರಾಗಿರ್ತಾರೋ ಅವರ ಜೀವನದಲ್ಲಿ ದಿನಗಳು ಹೆಚ್ಚಿಸಿ ನಿನ್ನ ಆಯಸ್ಸವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನ ಉಂಟು ಮಾಡ್ತವೆ. ನಮಗೆ ಒಳ್ಳೆ ಆಯುರಾರೋಗ್ಯವನ್ನು ಕೊಡುವಂಥದ್ದು ಯಾವುದು ಎಂಬುದಾಗಿ ನೋಡುವಾಗ, ದೇವರ ವಾಕ್ಯವನ್ನು ಕೇಳುವಂಥದ್ದು, ದೇವರ ವಾಕ್ಯವಂತೆ ನಡೆಯುವಂಥದ್ದು, ದೇವರ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸುವಾಗ ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಆತನು ಸುಕ್ಷೇಮವನ್ನ ಉಂಟು ಮಾಡುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಒಂದು ಶರೀರ ನಾವು ಹೇಗೆ ವರ್ತಿಸ್ತೇವೋ ಹಾಗೆ ನಮ್ಮ ಶರೀರ ಅದನ್ನ ಏನ್ ಮಾಡ್ತದೆ ಅಂದ್ರೆ ಹೊಂದಿಕೊಳ್ತದೆ. ಉದಾಹರಣೆ, ಒಂದು ಆಶ್ಚರ್ಯಕರವಾದಂತ ಒಂದು ನ್ಯೂಸ್ ಅನ್ನು ಕೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ಒಂದು ಬ್ಲಡ್ ಏನಾಗುತ್ತೆ ಅಂತಂದ್ರೆ ಉತ್ಸಾಹವಾಗಿ, ಅಂದ್ರೆ ಉತ್ಸಾಹ ರೀತಿಯಲ್ಲಿ ಓಡಾಡ್ತದೆ. ಅದೇ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತಂದ್ರೆ ಆ ಬ್ಲಡ್ ಏನ್ ಮಾಡ್ತಂದ್ರೆ ಅವಸರ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಶರೀರದಲ್ಲಿರುವಂತ ಈ ಬ್ಲಡ್ ಅನ್ನುವಂತ ಒಂದು ರಕ್ತ ಏನ್ ಮಾಡುತ್ತೆ ಎಂಬುದಾಗಿ ನೋಡುವಾಗ ಅದು ಸಹ ಗಲಿಬಿಲಿ ಮಾಡ್ಕೊಂಡ್ಬಿಡುತ್ತೆ. ತಾನು ಚಲಿಸಬೇಕಾದಂತ ಮಾರ್ಗದಲ್ಲಿ ಹೋಗದೆ ಬೇರೊಂದು ಮಾರ್ಗದಲ್ಲಿ ಹೋಗಿ ಅಲ್ಲೋಲ ಕಲ್ಲೋಲ ಮಾಡಿಕೊಂಡು ಲಾಸ್ಟಿಗೆ ಬಹಳ ಜನ ಅಟೆಂಟಿಕ್ ಆಗಿ ಅಥವಾ ಇನ್ನಿತರ ಕಾಯಿಲೆಗಳಿಗೆ ತುತ್ತಾಗಿ BP, ಶುಗರ್, ಇನ್ನಿತರ ರೋಗಗಳಿಗೆ ತುತ್ತಾಗ್ತಾರೆ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಯಾರು ದೇವರ ವಾಕ್ಯವನ್ನ ಮನಪೂರ್ವಕವಾಗಿ ಮರೆಯದೆ ಅದನ್ನು ಸರಿಯಾಗಿ ನಡೆಸ್ತಾರೋ ಅವರಿಗೆ ದೇವರು ಸುಕ್ಷೇಮವನ್ನ ಉಂಟು ಮಾಡ್ತಾನಂತೆ.
ಅಂದ್ರೆ ಅವನಿಗೆ ಆಯುರಾರೋಗ್ಯವನ್ನ ದೇವರು ಕೊಡ್ತಾನೆ ಅನ್ನುವಂಥದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ. 3ನೇ ವಚನ ಹೀಗೆ ಹೇಳ್ತದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನ ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲಿಗೆಗಳ ಮೇಲೆ ಬರೆ ಎಂಬುದಾಗಿ ಇಲ್ಲಿ ಹೇಳ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲಿಗೆಯಲ್ಲಿ ಅವುಗಳನ್ನು ಬರೆ ಎಂಬುದಾಗಿ ಈ ವಚನವನ್ನು ನೋಡುವಾಗ, ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಸಹ ಸಿಗಲಾರಂತ ಭಾಗ್ಯವನ್ನ ದೇವರು ನನಗೂ ನಮ್ಮೆಲ್ಲರಿಗೂ ಕ್ರಿಸ್ತಿಯ ಜೀವನದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ ಅದನ್ನು ಕೊಟ್ಟಿದ್ದಾನೆ. ಆ ಒಂದು ಪ್ರೀತಿ ಸತ್ಯತೆಗಳಿಂದ ನಾವು ತುಂಬಿಕೊಂಡಿರುವಾಗ ಅವುಗಳನ್ನು ನಮ್ಮ ಹೃದಯದ ಮೇಲೆ ಅಥವಾ ನಮ್ಮ ಕೊರಳಿಗೆ ಅವುಗಳನ್ನು ಕಟ್ಟಿಕೊಳ್ಳುವಾಗ ಅವು ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನ ತೆಗೆದುಕೊಂಡು ಬರ್ತದೆ. ಪ್ರೀತಿ ಬೇರೆ ಪ್ರತಿಯೊಬ್ಬ ಕ್ರೈಸ್ತನಿಗೆ ಪ್ರಾಮುಖ್ಯವಾಗಿ ಬೇಕಾದದ್ದು ಏನೆಂಬುದಾಗಿ ಪ್ರೀತಿ. ಯೇಸು ಸ್ವಾಮಿ ಅದನ್ನೇ ಹೇಳುದು, ನನ್ನನ್ನು ಪ್ರೀತಿ ಮಾಡು, ನೀನು ಹೇಗೆ ನಿನ್ನನ್ನು ಪ್ರೀತಿ ಮಾಡಿಕೊಳ್ತೀಯೋ ಮತ್ತೊಬ್ಬರನ್ನು ಪ್ರೀತಿ ಮಾಡು. ಇವು ಎರಡೇ ಆಜ್ಞೆ ಸಾಕು ಪರಲೋಕ ರಾಜ್ಯಕ್ಕೆ ನೀವು ಬರುವುದಕ್ಕೆ ಎಂಬುದಾಗಿ ನೀವು ಹೇಳ್ತಾರೆ. ಪೌಲ ಪ್ರೀತಿ ಬಗ್ಗೆ ಒಂದು ಬಹಳ ಸುಂದರವಾದಂಥ ಒಂದು ಕಾರ್ಯವನ್ನು ಬರೀತಾನೆ. ಕೊರಂಥ 3ನೇ ಅಧ್ಯಾಯದಲ್ಲಿ ಬಹಳ ಚಂದವಾಗಿ ಹೇಳ್ತದೆ, ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಕು. ಅದು ಮಾತ್ರವಲ್ಲದೆ ಈ ಲೋಕದಲ್ಲಿ ಒಬ್ಬ ಶ್ರೇಷ್ಠ ಮಗನನ್ನು ಕಳಿಸಿಕೊಡುವುದಕ್ಕೆ ದೇವರಿಗೆ ಇದ್ದಂತ ಒಂದೇ ಒಂದು ಅಂಶ ಏನಂದ್ರೆ ಪ್ರೀತಿ. ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಎಷ್ಟೋ ತನ್ನ ಒಬ್ಬನ ಮಗನನ್ನು ಕೊಟ್ಟನು, ಆತನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ ಹೋಗೋಣ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ದಿನಮಾನದಲ್ಲಿ ನನ್ನ ಮತ್ತು ನಮ್ಮೆಲ್ಲರ ಜೀವಿತದಲ್ಲಿ ಪ್ರೀತಿ ಸತ್ಯತೆಗಳನ್ನು ನಾವು ಅವುಗಳನ್ನು ನಮ್ಮ ಕೊರಳಿಗೆ ಕಟ್ಟಿಕೊಳ್ಳಬೇಕು, ಹೃದಯ ಎಂಬ ಅಲಿಗೆ ಮೇಲೆ ಬರಿಬೇಕು. ಪ್ರೀತಿ ನನ್ನಲ್ಲಿದ್ರೆ ಅದು ಯಾವ ಯಾವ ಅಂಶಗಳು ನಮ್ಮಿಂದ ಹೊರಟು ಹೋಗ್ತದೆ, ಯಾವ ಯಾವ ಹೊಟ್ಟೆ ಕಿಚ್ಚು ನಮ್ಮಿಂದ ಹೊರಟು ಹೋಗ್ತದೆ, ದ್ವೇಷ ಹೊರಟು ಹೋಗುತ್ತದೆ, ಅಸೂಯೆ ಹೊರಟು ಹೋಗ್ತದೆ, ಗರ್ವ ಹೊರಟು ಹೋಗುತ್ತದೆ. ಯಾವಾಗ ಪ್ರೀತಿಯಿಂದ ನಾವು ನಮ್ಮ ಹೃದಯದಲ್ಲಿ ನಮ್ಮ ಕೊರಳಿಗೆ ನಮ್ಮ ಹೃದಯದ ಮೇಲೆ ಅವುಗಳನ್ನು ಬರೆದುಕೊಳ್ಳುವಾಗ ಅವುಗಳು ನಮಗೆ ಜೀವದ ಮಾರ್ಗವನ್ನ ತೋರುತ್ತವೆ, ನಮ್ಮ ಜೀವದ ಜ್ಞಾನವನ್ನ ನಮಗೆ ಕೊಡುತ್ತವೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಇವತ್ತಿನ ದಿನದಲ್ಲಿ ದಯವಿಟ್ಟು ನಮ್ಮ ಜೀವನದಲ್ಲಿ ನಾವು ಪ್ರೀತಿಯನ್ನ ಸತ್ಯತೆಯನ್ನ ರೂಢಿ ಮಾಡಿಕೊಳ್ಳೋಣ. ಅವು ಯಾವಾಗ ನಮ್ಮ ಹೃದಯದಲ್ಲಿ ನಾವು ತುಂಬಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೋ ಆ ದಿನಗಳಲ್ಲಿ ನಿಮಗೆ ಅನೇಕ ಆಶೀರ್ವಾದಗಳು ಉಂಟಾಗುತ್ತೆ ಎಂಬುದಾಗಿ ಇಲ್ಲಿ ನೋಡುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಮತ್ತು 4ನೇ ವಚನ ಹೀಗೆ ಹೇಳ್ತದೆ, ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನ ಸಮ್ಮತಿ ಪಡೆದುಕೊಳ್ಳುವಿ. ಯೇಸು ಸ್ವಾಮಿ ಚಿಕ್ಕ ಪ್ರಾಯದಲ್ಲಿ ಅವರು ಮನುಷ್ಯರ ದಯದಲ್ಲಿದ್ದರು, ದೇವರ ಭಯದಲ್ಲಿದ್ದರು. ಶಾರೀರಿಕವಾಗಿ ಅವರ ಶರೀರ ಸರಿಯಾಗಿತ್ತು, 2ನೇದಾಗಿ ಅವರಿಗೆ ಮನುಷ್ಯರ ದಯೆ ಇತ್ತು, ಮತ್ತು 3ನೇದಾಗಿ ಅವರಿಗೆ ದೇವರ ಭಯ ಇತ್ತು. ಬೇರೆ ಇಲ್ಲಿ ನೋಡುವಾಗ ಯಾವ ಒಬ್ಬ ಮನುಷ್ಯನಿಗೆ ದೇವರ ಮತ್ತು ಮನುಷ್ಯರ ದಯೆ ಇರುತ್ತದೋ ಆತನ ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಅಂದ್ರೆ ನಿನ್ನ ಮನಸ್ಥಿತಿ ಅವೆಲ್ಲವೂ ಸಹ ಸರಿಯಾಗಿರ್ತದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಕ್ತಿಯನ್ನು ದೇವರ ಜನಾಂಗದವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ನಾವು ಸರಿಯಾದಂತ ರೀತಿಯಲ್ಲಿ ಯಾವಾಗ ಪ್ರೀತಿ ಸತ್ಯತೆಗಳನ್ನ ನಾವು ಸರಿಯಾಗಿ ನಮ್ಮ ಹೃದಯದಲ್ಲಿ ಅವುಗಳನ್ನು ಬಿಡದೆ ಅವುಗಳನ್ನು ಪಾಲಿಸ್ತೇವೋ, ಅವುಗಳನ್ನು ಸಾಧ್ಯವಾದಷ್ಟು ಕೊರಳಿಗೆ ಕಟ್ಟಿಕೊಳ್ಳೋದು ಅಥವಾ ಹೃದಯ ಎಂಬ ಅಲುಗೆಯ ಮೇಲೆ ಬರೆಯುವಂಥದ್ದು, ಅವುಗಳನ್ನು ಇಟ್ಟುಕೊಳ್ಳುವಂಥದ್ದು, ಅವುಗಳ ಕುರಿತು ಚಿಂತನೆ ಮಾಡುವಂಥದ್ದು ಮತ್ತು ಅವುಗಳ ಕುರಿತು ನಾವು ತಿಳಿದುಕೊಳ್ಳುವಾಗ ದೇವರು ನಮಗೆ ದಯೆಯನ್ನ ಒದಗಿಸಿಕೊಡ್ತಾನೆ. ಆ ದಯವೇ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತವಾಗಿರ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಬೇರೆ ಮತ್ತೆ ಇಲ್ಲಿ 5ನೇ ವಚನ ಬಹಳ ಶ್ರೇಷ್ಠವಾದ ವಚನ. ಈ ಒಂದು ಅಧ್ಯಾಯದಲ್ಲೇ ಬಹಳ ಪ್ರಾಮುಖ್ಯವಾದ ವಚನ ಯಾವುದಂದ್ರೆ 5ನೇ ಅಧ್ಯಾಯ. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಮತ್ತೆ 6ನೇ ವಚನ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು ಎಂಬುದಾಗಿ ಪರಿಶುದ್ಧ ಬೈಬಲ್ ನಮಗೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಯಾವ ವ್ಯಕ್ತಿ ಸ್ವಬುದ್ಧಿ ನಾನೇ ಶ್ರೇಷ್ಠ, ನನಗೇ ಗೊತ್ತು,
ನಾನೇ ಮಾಡಿದ್ದು, ನಾನೇ ನಡೆಸೋದು, ನಾನೇ ಸರಿ, ನಾನೇ 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 ಅನ್ನುವಂಥ ಭಾವನೆಯನ್ನ ಯಾರು ತುಂಬಿಕೊಂಡಿರ್ತಾರೋ ಅಂಥವರಿಗೆ ದೇವರ ದಯೆ, ದೇವರ ಆಶೀರ್ವಾದ ಸಿಗಲಾರದು. ನೋಡ್ರಿ, ಪೌಲನ ಜೀವನದಲ್ಲಿ ಒಂದು ಶ್ರೇಷ್ಠವಾದ ಒಪ್ಪಂದವನ್ನ ದೇವರ ಹತ್ರ ಮಾಡ್ಕೊಳ್ತಾನೆ. ಏನಂತಂದ್ರೆ, ದೇವರೇ, ಪಾಪಿಗಳಲ್ಲೇ ನಾನು ಪ್ರಧಾನ ಪಾಪಿ. ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದಂತ ಮಾತನ್ನ ಪೌಲ ಬರೀತಾನೆ. ಏನಂತಂದ್ರೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಾರದೆಂದು ದೇವರು ನನಗೆ ಒಂದು ಕಾಯಿಲೆಯನ್ನು ಇಟ್ಟಿದ್ದಾನೆ, ಒಂದು ಪೀಡೆಯನ್ನು ಕೊಟ್ಟಿದ್ದಾನೆ. ಆದರೆ ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಹೇಳಿದ್ದೇನೆಂದ್ರೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲ ಪೂರ್ಣ ಸಾರ್ಥಕವಾಗುತ್ತೆ ಅನ್ನುವಂಥದ್ದನ್ನ ಪೌಲ ಕೊರಿಂಥ ಸಭೆಗೆ ಬರಿತಾ ಇರೋದನ್ನು ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಯಾವಾಗ ನಮ್ಮನ್ನ ನಾವು ತಗ್ಗಿಸಿಕೊಳ್ತೇವೋ, ಸ್ವಬುದ್ಧಿಯನ್ನ ನಾವು ಬಿಟ್ಟು ದೇವರು ಕೊಟ್ಟ ಜ್ಞಾನ ಅನ್ನುವಂಥ ಮನೋಭಾವ ನಮಗೆ ಯಾವತ್ತು ಬರುತ್ತೋ, ನಾವು ಯಾವಾಗ ಯೆಹೋವನಲ್ಲಿ ಸಂಪೂರ್ಣತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಸ್ವಬುದ್ಧಿಯನ್ನ ಬಿಟ್ಟು, ಯೋಚನೆಗಳನ್ನ ಬಿಟ್ಟು, ದೇವರು ಮಾಡಿದ್ದು, ದೇವರು ನಡೆಸಿದ್ದು, ದೇವರು ಕೊಟ್ಟದ್ದು ಅನ್ನುವಂಥ ಭಾವನೆ ನಮಗೆ ಯಾವತ್ತು ಬರ್ತದೋ ಆವಾಗ ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಕೇಳಿಕೊಳ್ಳುವಾಗ ಯೆಹೋವನ ನಮಗೆ ಒದಗಿಸಿಕೊಡ್ತಾನೆ. ಬೇರೆ ಪ್ರಾರ್ಥನೆ ಮಾಡೋದಕ್ಕೆ ಇಬ್ಬರು ಹೋದ್ರು. ಪರಿಸಾಯ ತನ್ನನ್ನು ತಾನು ದೊಡ್ಡದಾಗಿ ಹೆಚ್ಚಿಸಿಕೊಂಡ, ತನ್ನ ಬುದ್ಧಿಯನ್ನು ನಂಬಿದ, ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ಅಲ್ಲಿ ಮಲ್ಕೊಂಡಿದ್ದೆ, ಇಲ್ಲಿ ಮಲ್ಕೊಂಡಿದ್ದೆ, ಹೆಂಗೆಂಗೋ ಜೀವನ ಮಾಡಿದೆ, ನಾನು ಎಲ್ಲವನ್ನ ನಿನಗೋಸ್ಕರ 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 ಅಂತ ಒತ್ತಿ 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 ದೇವರ ಸಮ್ಮುಖದಲ್ಲಿ ಹೇಳಿದ. ಆದರೆ ಅವನ ಪ್ರಾರ್ಥನೆ ಕೇಳಲಿಲ್ಲ. ಆದರೆ ಆ ಸುಂಕದವನ ಪ್ರಾರ್ಥನೆ ಬಹಳ ಚಂದವಾಗಿ ಒಂದೇ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ನಾನು ಪಾಪಿ, ಇನ್ನು ಮುಂದೆ ಆ ಪಾಪವನ್ನು ಮಾಡಲಾರೆ, ನಿನ್ನ ಮುಖವನ್ನು ನನಗೆ ನೋಡುವುದಕ್ಕೆ ಆಗುತ್ತಾ ಇಲ್ಲ. ಯಾಕಂದ್ರೆ ನಾನು ಪಾಪದಲ್ಲಿ ಹೊಲಸಾದಂತ ಜೀವನದಲ್ಲಿ ಇದ್ದೇನೆ ಅನ್ನುವಂಥ ಮೊರೆಯನ್ನ ಸುಂಕದವನು ಮಾಡಿದಾಗ ಆತನ ಪ್ರಾರ್ಥನೆ ಕೇಳಲ್ಪಟ್ಟಿದ್ದೆಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ದರಿಂದ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ದೇವರ ಸಮ್ಮುಖದಲ್ಲಿ ನಿಮ್ಮನ್ನ ನೀವು ದೊಡ್ಡದಾಗಿ ಪ್ರಯತ್ನಿಸಬೇಕು. ಇವತ್ತಿನ ದಿನಮಾನದಲ್ಲಿ ಚರ್ಚ್ಗಳಲ್ಲಿ, ಇನ್ನಿತರ ಕಾರ್ಯಗಳಲ್ಲಿ ನಾನು ಹಾಡಿದ್ರೆ ಚೆನ್ನಾಗಿರುತ್ತದೆ, ನನ್ನ ಪ್ರಾರ್ಥನೆ ಚೆನ್ನಾಗಿರುತ್ತೆ, ನಾನು ಹಂಗಿದ್ದೇನೆ, ನಾನು ಹಿಂಗಿದ್ದೇನೆ, ನನ್ನ ಹೊಗಳಬೇಕು ಎಂಬುದಾಗಿ ದೇವರ ವಿಷಯದಲ್ಲಿ ಯಾರನ್ನ ಸಹ ಯಾವತ್ತು ಯಾವ ಕ್ಷಣನೂ ಹೊಗಳಿಸಿಕೊಳ್ಳುವುದು ಮಹಾ ತಪ್ಪಾಗಿದೆ. ದೇವರ ವಿಷಯಕ್ಕಾಗಿ ದೇವರಿಗೆ ನಮ್ಮ ಜೀವನದಲ್ಲಿ ಏನೇ ಬಂದರೂ ಆಲ್ ಗ್ಲೋರಿ ಟು ಮಹಿಮೆ, ಅಂದ್ರೆ ದೇವರೇ ನಿನಗೆ ಮಹಿಮೆ ಸಲ್ಲಿಸ್ತೇನೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಾವು ಜೀವನ ಮಾಡುವಾಗ ದೇವರು ನಿನ್ನ ಎಲ್ಲಾ ನಡುವೆಗಳಲ್ಲಿ ಆತನ ಚಿತ್ತಕ್ಕೆ ನಾವು ವಿಧೇಯನಾಗಿರುವಾಗ ಆತನೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡಿಕೊಳ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಬೇರೆ ಇದು 1-12 ವಚನದಲ್ಲಿ ನಾವು ಧ್ಯಾನ ಮಾಡಿ ನೋಡುವಾಗ ಜ್ಞಾನವು ಜೀವದ ಮಾರ್ಗವನ್ನ ನಮಗೆ ತೋರಿಸ್ತದೆ. ಒಂದು ಜೀವ ಅಂದ್ರೆ ಈಗ ನೋಡ್ರಿ, ಈ ಒಂದು ನನ್ನ ಉಸಿರು ಒಂದ್ ವೇಳೆ ತೆಗೆಯಲ್ಪಟ್ರೆ ಅದು ಎಣ ಎಂಬುದಾಗಿ ಕರೀತಾರೆ ನನಗೆ. ಯಾಕಂದ್ರೆ ಇದಕ್ಕೆ ಜೀವ ಇಲ್ಲ ಅನ್ನುವಂಥದ್ದು. ದೇವರ ಜ್ಞಾನ ನಮಗೆ ಇಲ್ಲದೆ ಹೋದ್ರೆ ನಾವು ಒಂದು ಹೆಣಕ್ಕೆ ಸಮಾನ, ಒಂದು ಎಣ ಎಂಬುದಾಗಿ ಕರೆದು ನಮ್ಮ ಎಣ ಅನ್ನುವಂಥ ಭಾವನೆ ಅಲ್ಲಿ ದೇವರು ಕೊಡುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಆದರೆ ಜ್ಞಾನದ ಮಾರ್ಗ ಯಾರಿಗಿರ್ತದೋ ಅವರಿಗೆ ಜೀವದ ಮಾರ್ಗವನ್ನು ದೇವರು ತೋರಿಸಿಕೊಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಎರಡನೇದಾಗಿ ಆನಂದದ ಆಶೀರ್ವಾದವು. ಇಲ್ಲಿ ನೋಡಿ, ಆನಂದ ಎಂಬುದಾಗಿ ನೋಡುವಾಗ ಸಂತೋಷ ಬೇರೆ, ಖುಷಿ ಪಡೋದು. ಆನಂದ ಎಂಬುದಾಗಿ ನೋಡುವಾಗ ಅದನ್ನ ನೆನೆಸಿ ಆನಂದದ ಕಣ್ಣೀರು ಎಂಬುದಾಗಿ ಹೇಳ್ತಾರೆ. ಹೃದಯಾಳದಿಂದ ದೇವರು ಮಾಡಿದ್ದನ್ನ ನೆನೆಸುವಂಥದ್ದು. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆನಂದದ ಆಶೀರ್ವಾದ 13-35 ವಚನವನ್ನ ನೀವು ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. 26ನೇ ವಚನ ಹೀಗೆ ಹೇಳ್ತದೆ, ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುತ್ತಾನೆ. ಇದು ಬಹಳ ಒಂದು ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವು ನುವ್ವುಗಳಿಗೆ ಸಿಕ್ಕಿಕೊಳ್ಳದ ಹಾಗೆ ದೇವರು ನಮಗೆ ಆಧಾರವಾಗಿದ್ದು ನಮ್ಮನ್ನು ಕಾಪಾಡ್ತಾನೆ. ಮತ್ತೆ 32ನೇ ವಚನ ಹೇಳುತ್ತೆ, ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು.
ಒಂದು ಕೆಟ್ಟ ಬುದ್ಧಿ ಉಳ್ಳಂತ ವ್ಯಕ್ತಿ ಯೆಹೋವನಿಗೆ ಅಸಹ್ಯ ಆಗಿದೆ. ಆದರೆ ಯಥಾರ್ಥರಿಗೆ ಆತನ ಸ್ನೇಹ ದೊರೆಯುವುದು. ಅದು ಮಾತ್ರವಲ್ಲದೆ ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು, ನೀತಿವಂತರ ನಿವಾಸವನ್ನ ಆಶೀರ್ವದಿಸುವನು. ನೋಡಿ ಎಷ್ಟು ಚಂದವಾಗಿ ಇಲ್ಲಿ ಹೇಳ್ತಾರೆ. ಈ ಲೋಕದಲ್ಲಿ ಕೆಟ್ಟದ್ದನ್ನ ಮಾಡುವವರು, ದುಷ್ಕೃತ್ಯಗಳನ್ನ ಮಾಡುವಂಥವರು, ಮನಸ್ಥಿತಿ ದೇವರ ಒಂದು ಕೆಟ್ಟದಾಗಿ ಯೋಚನೆ ಮಾಡುವಂಥವರು, ಮತ್ತೊಬ್ಬರ ಕುರಿತು ಚಾಡಿ ಹೇಳುವವರು, ಮತ್ತೊಬ್ಬರ ಕುರಿತು ಕೆಟ್ಟದಾಗಿ ವಿಜಯಿಸುವಂತ ವ್ಯಕ್ತಿಗಳನ್ನ ದೇವರು ಅಸಹ್ಯ ಪಡ್ತಾನಂತೆ, ಮತ್ತೆ ಅವರನ್ನ ನಾಶ ಮಾಡ್ತಾನಂತೆ, ಅವರನ್ನ ಶಪಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾರು ದೇವರ ವಾಕ್ಯವನ್ನು ನಂಬ್ತಾರೋ, ಆತನ ಸ್ನೇಹದಲ್ಲಿ ಇರ್ತಾರೋ, ಅದು ಮಾತ್ರವೇ ಆತನ ನೀತಿವಂತರಾಗಿರ್ತಾರೋ, ಅವರ ನಿವಾಸವನ್ನು ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಬೇರೆ ನೋಡ್ರಿ, ದೇವರ ಆಶೀರ್ವಾದ ನಮಗೆ ಬೇಕಂದ್ರೆ ನಮ್ಮಲ್ಲಿರುವಂತ ಈ ಒಂದು ತಲೆಯಲ್ಲಿರುವಂತ ಕಸವನ್ನು ತೆಗೆದು ಹಾಕ್ಬೇಕು. ಬೇರೆ 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 ಕೆಟ್ಟ ಆಲೋಚನೆಗಳು, ದುಷ್ಕೃತ್ಯಗಳು, ಮತ್ತೊಬ್ಬರನ್ನ ನೋಡಿ ಉರಿಗೊಳ್ಳುವುದು, ಅಸೂಯೆ ಪಡೋದು, ಅಯ್ಯೋ ನನಗಿಲ್ಲ ಅನ್ನುವಂಥ ಬೇಸರ ಮಾಡ್ಕೊಳ್ಳೋದು, ಅಯ್ಯೋ ಅವ್ರು ಕಾರ್ ತಗೊಂಡ್ಬಿಟ್ರು ನನಗೆ ಕಾರ್ ಇಲ್ಲ, ಅವ್ರು ಏನೇನೇ ಇದೆ ನನಗಿಲ್ಲ ಎಂಬ ಒಂದು ಕೊರತೆಗಳನ್ನ ಇಟ್ಟುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಯಾವ ಕ್ಷಣನೂ ಬರಬಾರದು. ದೇವರು ಕೊಡುವವರೆಗೂ, ದೇವರು ಮಾಡುವವರೆಗೂ ಯಾರನ್ನು ಯಾವತ್ತೂ ಯಾವ ಕ್ಷಣನೂ ನಾವು ಅಸಭ್ಯವಾಗಿ ವರ್ತನೆ ಮಾಡದೆ, ದೇವರೇ ನೀ ಕೊಡು, ನೀ ನಡೆಸು ಅನ್ನುವಂಥ ಮನೋಭಾವ ನಮಗೆ ಯಾವತ್ತು ಬರ್ತದೋ ಆವಾಗಲೇ ದೇವರು ನಮ್ಮನ್ನ ಕಾಪಾಡ್ತಾನೆ, ನಮ್ಮನ್ನ ಆತನ ಸ್ನೇಹ ದೊರೆಯುವಂತೆ ಮಾಡ್ತಾನೆ. ಅದು ಮಾತ್ರವಲ್ಲದೆ ನಮ್ಮ ನಿವಾಸವನ್ನ ಆತನ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಕೆಟ್ಟದನ್ನು ಬಿಡರಿ. ಜ್ಞಾನೋಕ್ತಿ ಪುಸ್ತಕ ಪೂರ್ತಿಯಾಗಿ ಅದನ್ನೇ ಹೇಳೋದು. ದುಷ್ಟನು ಹಾಳಾಗಿರುತ್ತಾನೆ, ದುಷ್ಟನು ನಾಶವಾಗಿರುತ್ತಾನೆ, ಕೆಡುಕನು ಕೆಟ್ಟದಾಗಿ ಪ್ರಪಂಚದಲ್ಲಿ ಇಲ್ಲದ ಹಾಗೆ ಹೋಗ್ತಾನೆ, ದುಷ್ಟನ ಕಾರ್ಯಗಳೆಲ್ಲವೂ ಅಸಭ್ಯವಾಗಿವೆ ಅನ್ನುವಂಥದ್ದನ್ನ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ. ಪ್ರಿಯರೇ, ಕೆಟ್ಟದ್ದು ನಮ್ಮನ್ನ ಮರಣಕ್ಕೆ ಒಪ್ಪಿಸ್ತದೆ, ಒಳ್ಳೆದ್ದು ನಮ್ಮ ದಿನಗಳನ್ನ ಆಯಸ್ಕಾಲಕ್ಕೆ ಹೆಚ್ಚಿಸ್ತದೆ ಎಂಬುದಾಗಿ ನೀವು ಯಾವತ್ತು ನಮ್ಮ ಜೀವನದಲ್ಲಿ ಮರಿಬಾರದು. ನನ್ನನ್ನು ಸಹ ಹೇಳಿ, ಯಾವತ್ತು ನಾವು ಒಂದು ಕ್ಷಣನೂ ಅದನ್ನು ಮರಿಬಾರದು. ಕೆಟ್ಟದ್ದು ನಮ್ಮನ್ನ ನಾಶನಕ್ಕೆ ಗುರಿ ಮಾಡ್ತದೆ. ಇವತ್ತಿನ ಒಂದು ಮರಣದ ಒಂದು ಸ್ಟೇಟಸ್ ಅನ್ನು ನಾವು ತೆಗೆದುಕೊಳ್ಳುವಾಗ ಬಹಳ ಜನರು ಈ 45 ವಯಸ್ಸಿನ ಒಳಗಡೆನೆ ಹೋಗ್ತಿರ್ತಾರೆ. ಈ 45 ವಯಸ್ಸು 40 ವಯಸ್ಸಿನಲ್ಲೇ ಬಹಳ ಜನ ಸಾಯ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸರಿಯಾದಂತ ಒಂದು ವ್ಯವಸ್ಥೆಗಳು ಇಲ್ಲದ ಕಾರಣ, ಒಬ್ಬ ಮನುಷ್ಯ ಸರಿಯಾಗಿ ನಿದ್ರೆ ಮಾಡದ ಕಾರಣ, ಒಬ್ಬ ಮನುಷ್ಯನು ಬೇರೆ ಬೇರೆವಾದಂಥ ಕೆಟ್ಟ ವಿಷಯಗಳಲ್ಲಿ ತುಂಬಿದ್ದರಿಂದ, ಅಥವಾ ಸಭೆಗಳನ್ನ ಇನ್ನಿತರ ಚರ್ಚೆಗಳನ್ನ ಅಸಡ್ಡೆ ಮಾಡಿದ್ರಿಂದ, ದೇವರ ಮಾರ್ಗವನ್ನ, ದೇವರ ಭಯಭಕ್ತಿಯನ್ನ ಆತನು ಸ್ವೀಕಾರ ಮಾಡದೇ ಇದ್ದುದರಿಂದ ಇವತ್ತಿನ ಜನರಲ್ಲಿ ಅನೇಕ ಜನರು ಒಂದು 40 ವಯಸ್ಸಿನ ಒಳಗಡೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಬೇರೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ನೀವು ನಂಬುವುದಾದ್ರೆ, ನನ್ನ ಮೇಲೆ ನೀವು ಭರವಸೆ ಇಡುವುದಾದ್ರೆ, ನನ್ನನ್ನು ನೀವು ಹುಡುಕುವುದಾದ್ರೆ, ನನ್ನನ್ನು ನೀವು ಕಂಡುಕೊಳ್ಳುವುದಾದ್ರೆ, ನನ್ನನ್ನು ನೀವು ಪ್ರೀತಿಸುವುದಾದ್ರೆ, ನಾನು ನಿಮ್ಮ ದಿನಗಳನ್ನ ಹೆಚ್ಚಿಸಿ ನಿಮಗೆ ದೀರ್ಘಾಯಸ್ಸವನ್ನ ಅನುಗ್ರಹಿಸಿಕೊಡ್ತೇನೆ. ಯಾವ ಮನುಷ್ಯನಿಗೆ ಈ ಭೂಮಿಯಲ್ಲಿ ದೇವರು ಸುಖವಾಗಿ ಬದುಕುವುದಕ್ಕೆ ಕೊಡಬೇಕು ಅಂತಂದ್ರೆ ನಾವು ಕೆಟ್ಟದ್ದನ್ನ ಬಿಟ್ಟು ಒಳ್ಳೆದ್ದನ್ನ ಯೋಚಿಸಿ ಒಳ್ಳೆದಕ್ಕೋಸ್ಕರ ನಾವು ಪ್ರಯಾಸ ಪಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನೋಡ್ರಿ 34-35ನೇ ವಚನ ಕೊನೆಯದಾಗಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಧರ್ಮವನ್ನ ತಿರಸ್ಕರಿಸುವರೋ ಅವರನ್ನ ಆತನು ತಿರಸ್ಕರಿಸುವನು, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು, ಜ್ಞಾನಹೀನರಿಗಾಗುವ ಬಹುಮಾನ ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಕಾರ್ಯಗಳು ಸಿಗಲಾರವು. ಯಾವ ಮನುಷ್ಯ ಜ್ಞಾನಹೀನವಾದಂಥ ಕಾರ್ಯಗಳನ್ನ ಆತನು ಹುಡುಕಿಕೊಂಡು ಬರ್ತಾನೋ ಅವನಿಗೆ ಈ ಲೋಕದಲ್ಲಿ ಕೊಡುವ ಗಿಫ್ಟ್ ಏನೆಂಬುದಾಗಿ ನೋಡುವಾಗ ಅಸಭ್ಯವಾದಂಥ ಜೀವನವನ್ನ ಮಾಡುವಂಥವರಿಗೆ ಅಥವಾ ನೋವಿನಲ್ಲಿ ಬೇರೆ ಬೇರೆಯವರಿಗೆ ತೊಂದರೆ ಕೊಡುವಂಥವರನ್ನ ಆತನು ಯಾವತ್ತೂ ಅವರನ್ನ ಸೇರಿಸುವುದಿಲ್ಲ. ಅವರಿಗೆ ಬೇರೆ ರೀತಿಯಾದಂಥ ಮಾರ್ಗವನ್ನ ದೇವರು ಅವರಿಗೆ ಮಾಡ್ತಾನೆ ಅನ್ನುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಯಾವಾಗಲೂ ನಾವು ಯಾರು ಧರ್ಮವನ್ನ ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನ ಕೊಡ್ತಾನೆ. ಆ ಕೃಪೆಯನ್ನ ನಾವು ಪ್ರಾರ್ಥಿಸ್ಬೇಕು. ಇವತ್ತು ಪ್ರತಿಯೊಬ್ಬ ಕ್ರೈಸ್ತರಿಗೆ ಬಹಳ ಪ್ರಾಮುಖ್ಯವಾದ ಸಂಗತಿ ಏನಂತಂದ್ರೆ, ನಮ್ಮೆಲ್ಲರಿಗೂ ನಮಗೆ ಕೃಪೆಯನ್ನ ಕೊಡು ಅನ್ನುವಂಥದ್ದು ನಾವು ಕೇಳ್ಬೇಕಂತ. ಯಾಕಂತಂದ್ರೆ ನಮಗೆ
ಯೇಸು ಸ್ವಾಮಿಯನ್ನು ನಾವು ಸ್ವೀಕಾರ ಮಾಡಿಕೊಂಡಾಯಿತು, ಅದನ್ನು ಮತ್ತೆ ತಿರುಗಿ ನಾವು ಯೇಸು ಸ್ವಾಮಿಯನ್ನ ಸಂಶಯ ಪಡುವ ಶೋಧನೆಗಳಿಗೆ ಎಳಿಬಾರ್ದು. ಯಾಕಂದ್ರೆ ದೇವರೇ, ಈಗ ನೋಡ್ರಿ, ಯಾರಿಗಾದ್ರೂ ಅನಾರೋಗ್ಯ ಇರ್ತದೆ, ಅನಾರೋಗ್ಯದ ಸಮಯದಲ್ಲಿ ದೇವರನ್ನು ಗುಣಪಡಿಸು ಎಂಬುದಾಗಿ ಕೇಳುವುದಕ್ಕಿಂತ, ದೇವರೇ ಈ ರೋಗದಿಂದ ನನಗೆ ಕೃಪೆ ಕೊಡು, ಅಂದ್ರೆ ಇದು ರೋಗ ನನಗಿದ್ರೂ ಪರವಾಗಿಲ್ಲ, ನಿನ್ನ ಕೃಪೆ ಕೊಡು, ನಿನ್ನ ಒಂದು ಕಾರ್ಯವನ್ನು ಕೊಡು. ಪೌಲನಿಗೆ ದೇವರು ಅದನ್ನೇ ಹೇಳಿ, ಬಲಹೀನತೆಯಲ್ಲೇ ಬಲ ಪೂರ್ಣ ಸಾರ್ಥಕವಾಗುವಂತೆ ನಾ ಮಾಡ್ತೇನೆ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಪೌಲನಿಗೆ ದೇವರು ಹೇಳಿದ್ದನ್ನು ನಾವು ನೋಡೋದಕ್ಕೆ ಸಾಕು. ಆದ್ದರಿಂದ ನಮ್ಮ ಪ್ರತಿಯೊಬ್ಬ ಕ್ರೈಸ್ತರ ಮೇಲೆ ನಾವು ಯೇಸು ಸ್ವಾಮಿ ನಂಬಿಕೊಂಡಂತ ನಮಗೆ, ದೇವಾ ನಿನ್ನ ಕೃಪೆ ಕೊಡು, ನಿನ್ನ ಕೃಪೆ ಕೊಡು, ನಿನ್ನ ಕೃಪೆಯಿಂದ ನಡೆಸಿ, ನಿನ್ನ ಕೃಪೆ ನನಗೆ ಅನುಗ್ರಹಿಸಿಕೊಡು ಎಂಬುದಾಗಿ ಕೇಳುವಂಥದ್ದು ಬಹಳ ಬಹಳ ಅವಶ್ಯವಾಗಿದ್ದೇವೆ. 2 ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ, ಜ್ಞಾನವು ಜೀವದ ಮಾರ್ಗವನ್ನು ತೋರ್ತದೆ. 2ನೇದಾಗಿ, ಆನಂದದ ಆಶೀರ್ವಾದವು ಬೇಕು ಅಂತಂದ್ರೆ ಕೆಟ್ಟದ್ದನ್ನ ಬಿಸಾಕಿ ಒಳ್ಳೆದ್ದನ್ನ ನಾವು ಬಿಗಿ ಹಾಕಿ ಹಿಡಿದುಕೊಳ್ಳುವಾಗ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ರಿಂದ ಬುದ್ಧಿವಂತಿಕೆ ನಮ್ಮ ಮಾರ್ಗವನ್ನ ಒಂದು ಡೈರೆಕ್ಷನ್ ಮಾಡ್ತದೆ. ಯಾರಿಗೆ ಜ್ಞಾನ ಇರ್ತದೋ, ದೇವರ ಜ್ಞಾನ, ಲೌಕಿಕ ಜ್ಞಾನಕ್ಕಿಂತ ಭೌತಿಕ ಜ್ಞಾನಕ್ಕಿಂತ ದೇವರ ಜ್ಞಾನ ಯಾವ ಮನುಷ್ಯನಿಗಿರ್ತದೋ ಅವನು ಒಬ್ಬ ಶ್ರೇಷ್ಠ ಕ್ರಿಸ್ತನ ಮಾರ್ಗದಲ್ಲಿ, ದಾರಿಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಷನ್ ಮಾಡುವಂತ ವ್ಯಕ್ತಿಯಾಗಿ ಕಾಣಲ್ಪಡ್ತಾನೆ. ಅದೇ ರೀತಿ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಆಗುವಂತ ಸಹಾಯ ಮಾಡಲಿ. ಇವು 35 ವಚನ ಇದೆ, ಒಂದೊಂದು ವಚನಕ್ಕೆ ಒಂದೊಂದು ಪ್ರಸಂಗ ಮಾಡ್ಬೋದು. ಆದರೆ ದೇವರು ನಮಗೆ ಕೊಟ್ಟದ್ದರ ನಾವು ಉಪಯೋಗ ಮಾಡಿಕೊಂಡು ಜೀವಿಸೋಣ. ದಯವಿಟ್ಟು ಜ್ಞಾನೋಕ್ತಿಗಳನ್ನ ಅತಿ ಹೆಚ್ಚಾಗಿ ಧ್ಯಾನ ಮಾಡ್ರಿ. ತಿಂಗಳಲ್ಲಿ 30 ದಿನಗಳು 31 ದಿನಗಳು ಹೇಗಿದೆಯೋ ಹಾಗೆ ಅದನ್ನ ಒಂದೊಂದು ಜ್ಞಾನೋಕ್ತಿಯನ್ನು ಓದುತ್ತಾ ಬರ್ರಿ. ದೇವರು ನಿಮ್ಮ ಜ್ಞಾನವನ್ನು ಕೊಡ್ತಾನೆ. ಪಾಪವು ನಿಮ್ಮನ್ನು ಬಿಟ್ಟು ಹೋಗ್ತದೆ, ದುಷ್ಕೃತ್ಯವು ನಿಮ್ಮನ್ನ ನಡೆಸೋದಕ್ಕೆ ಸಾಧ್ಯ ಮಾಡುವುದಿಲ್ಲ. ಯಾಕಂದ್ರೆ ಜ್ಞಾನವು ನಮ್ಮ ಜೊತೆ ಇದ್ದು ಮಾತಾಡುವಾಗ ಕೆಟ್ಟತನವು, ಲೌಕಿಕ ಜ್ಞಾನವು, ಇನ್ನಿತರ ಎಲ್ಲಾ ದುಷ್ಕೃತ್ಯಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗ್ತವೆ. ದೇವರ ಜ್ಞಾನ, ಅದಕ್ಕೋಸ್ಕರ ಕೀರ್ತನೆ ಜ್ಞಾನೋಕ್ತಿಗಳ 1ನೇ ಅಧ್ಯಾಯದಲ್ಲಿ ಒಂದು ಶ್ರೇಷ್ಠವಾದ ವಚನ ಹೇಳ್ತದೆ. ಏನಂದ್ರೆ ಜ್ಞಾನೋಕ್ತಿ 1:7 ಯೆಹೋವನ ಭಯವು ಜ್ಞಾನಕ್ಕೆ ಮೂಲವು. ಅಂದ್ರೆ ಯಾರು ದೇವರಿಗೆ ಭಯಪಟ್ಟು ಜೀವಿಸ್ತಾರೋ ಆತನ ಜ್ಞಾನವು ನಮಗೆ ಅನೇಕ ವಿಷಯಗಳನ್ನು ನಮ್ಮನ್ನು ನಡೆಸ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಕು. ಅದೇ ರೀತಿ ನಮ್ಮ ನಡೆಸಲಿಕ್ಕಾಗುತ್ತೆ. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಲು. ಪ್ರೀತಿ ಸ್ವರೂಪನಾದ ಪ್ರೀತಿಯುಳ್ಳ ದೇವರೇ, ಈ ದಿನದಲ್ಲಿ ಕರ್ತನೆ, ಬುದ್ಧಿವಂತಿಕೆಯು ನಮ್ಮ ಮಾರ್ಗವನ್ನ ನಿರ್ದೇಶಿಸ್ತದೆ ಎಂಬುದಾಗಿ ಒಂದು ತಲೆಬರ ಮೇಲೆ ನಮ್ಮನ್ನು ನೀನು ನಡೆಸಬೇಕಾಗಿ ಸ್ತೋತ್ರ. ದೇವರೇ, ಈ ಜಗತ್ತಿನ ಕರ್ತನೆ, ನಿನ್ನ ಜೀವವುಳ್ಳ ಮಾರ್ಗವನ್ನ, ವಿಶೇಷವಾಗಿ ನಿನ್ನ ಶಿಲುಬೆಯ ಮಾರ್ಗವನ್ನು ನಾವು ಧರಿಸುವಂತೆ ಸಹಾಯ ಮಾಡು. ಈ ಲೋಕದಲ್ಲಿ ಆನಂದವು ಎಲ್ಲಿ ಹುಟ್ಟಿ ಬರ್ತದೆ, ಆನಂದದ ಆಶೀರ್ವಾದ ಎಲ್ಲಿ ಕಾಣ್ತದೆ ಎಂಬುದಾಗಿ ನಮಗೆ ದುಷ್ಟ ಕೃತ್ಯಗಳನ್ನು ನಾವು ಅಸಡ್ಡೆ ಮಾಡುವಾಗ ದೇವರೇ, ನಿನ್ನ ಜ್ಞಾನದಲ್ಲಿ ನಮಗೆ ಆಶೀರ್ವಾದವು, ನಿಮ್ಮ ಕೃಪೆಯು ನಮಗೆ ದೊರೆಯುತ್ತದೆ ಎಂಬುದಾಗಿ ನಿನ್ನ ವಾಕ್ಯ ಇರುತ್ತೆ ಸ್ವಾಮಿ. ದೇವರೇ, ಇದರಲ್ಲಿ ಅಟೆಂಡ್ ಮಾಡಿರುವಂತ ಮತ್ತು ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಲಿಕ್ಕಿರುವಂತ ಪ್ರತಿಯೊಬ್ಬೊಬ್ಬರಿಗೂ ನಮ್ಮ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟು ನಿನ್ನ ಕೃಪೆಯನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಇಡೀ ಕಲ್ವಾರಿ ಚಾಪಲ್ ಅನ್ನು ಆಶೀರ್ವಾದ ಮಾಡು. ಕಲ್ವಾರಿ ಚಾಪಲ್ ಇರುವಂತಹ ಮುಖ್ಯಸ್ಥರನ್ನ ಮತ್ತು ಡೈರೆಕ್ಟರ್ಗಳನ್ನ, ಅಸಿಸ್ಟೆಂಟ್ ಡೈರೆಕ್ಟರ್ನ, ಇನ್ನಿತರ ಎಲ್ಲಾ ಸೇವಾ ವರ್ಗದಲ್ಲಿರುವಂತಹ ಪಾಸ್ಟರ್ಸ್ಗಳನ್ನ, ಅವರ ಕುಟುಂಬವನ್ನ ಮತ್ತು ಬಿಲೀವರ್ಸ್ ಅನ್ನ, ಅನಾಥ ಮಕ್ಕಳನ್ನ, ಪ್ರತಿಯೊಬ್ಬೊಬ್ಬರನ್ನ ದಿನದಿನವೂ ನೀನು ನಡೆಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ಸ್ವಾಮಿ. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗಳನ್ನ ನಮ್ಮೆಲ್ಲರಿಗೂ ನೀವು ಬದಲಾಯಿಸಿಕೊಡ್ಬೇಕಾಗಿ ನಿನ್ನ ನಾಮದಲ್ಲಿ ಕೇಳುತ್ತಾ, ನಿನ್ನ ನಾಮದಲ್ಲಿ ಹೊಂದುತ್ತಾ, ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.